ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಕತೆ ಹೆಸರು ಆನೆಯ ಸ್ನೇಹ. ಒಂದು ಕಾಡಿನಲ್ಲಿ ಒಂದು ಆನೆ ಇರುತ್ತೆ. ಆನೆ ನನ್ನ ಜೊತೆ ಮಾತಾಡಲಿಕ್ಕೆ, ಜೊತೆ ಇರಲಿಕ್ಕೆ ಒಬ್ಬ ಒಳ್ಳೆ ಸ್ನೇಹಿತ ಬೇಕು ಅಂತ ಹುಡ್ಕೊಂಡು ಹೊರಡುತ್ತೆ. ಹೋಗ್ತಿರಬೇಕಾದ್ರೆ ಅದಕ್ಕೊಂದು ಕೋತಿ ಸಿಗುತ್ತೆ. ಕೋತಿ ಸಿಕ್ಬಿಟ್ಟು ಕೇಳುತ್ತೆ, ಕೋತಿ ನನ್ನ ಸ್ನೇಹಿತನಾಗ್ತೀಯಾ ಅಂತ ಕೇಳುತ್ತೆ. ಅದಕ್ಕೆ ಮಂಗಾಳುತ್ತೆ, ಅಯ್ಯೋ ನಿನಗೆ ಎಷ್ಟು ದೊಡ್ಡವನು, ಎಷ್ಟು ಎತ್ತರವಾಗಿದೆಯಾ, ದಪ್ಪವಾಗಿದೆಯಾ, ನೀನು ನನ್ನ ಜೊತೆ ಆಟಾಡೋಕ್ಕಾಗತ್ತಾ? ಒಂದು ಕಡೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕೊಂಬೆಗೆ ಜಿಗಿಯೋಕ್ಕಾಗತ್ತಾ? ನೀನು ಸ್ನೇಹಿತ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಸರಿ ಅಂದ್ಬಿಟ್ಟು ಆನೆ ಮುಂದೆ ಬರುತ್ತೆ. ಅದಕ್ಕೊಂದು ರ್ಯಾಬಿಟ್ ಸಿಗುತ್ತೆ, ಅಂದರೆ ಮೊಲ ಸಿಗುತ್ತೆ. ಮೊಲಕ್ಕೆ ಕೇಳುತ್ತೆ, ಮೊಲ ನಿನ್ನ ಸ್ನೇಹಿತ ಆಗ್ತೀಯಾ ಅಂತ ಕೇಳುತ್ತೆ. ಅದು ಕೂಡ ಹೇಳುತ್ತೆ, ಆನೆ ಅಣ್ಣ, ನೀನು ತುಂಬ ದೊಡ್ಡವನು, ತುಂಬ ದಪ್ಪವಾಗಿ ಎತ್ತರವಾಗಿದೆಯಾ, ನೀನು ನನ್ನ ಬಿಲ್ದಲ್ಲಿ ಆಟಾಡೋಕ್ಕಾಗತ್ತಾ? ನೀನು ಸ್ನೇಹಿತ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಅಲ್ಲಿಂದ ಮುಂದೆ ಬಂದಾಗ ನದಿ ತೀರದಲ್ಲಿ ಒಂದು ಕಪ್ಪೆ ಕೂತಿರುತ್ತೆ. ಆ ಕಪ್ಪೆ ನೋಡಿ ಆನೆ ಹೇಳುತ್ತೆ, ಕಪ್ಪೆ ನಿನ್ನ ಸ್ನೇಹಿತ ಆಗ್ತೀಯಾ ಅಂತ ಕೇಳುತ್ತೆ. ಅಯ್ಯೋ, ಎಲ್ಲಿ ಸಾಧ್ಯ ಇದೆ, ನನಗೂ ಎಷ್ಟು ಅಂತರ ಇದೆ ನೋಡು ಆನೆ ಅಣ್ಣ. ನಾನು ಎಷ್ಟು ಸಣ್ಣಗಿದ್ದೀನಿ, ಎಷ್ಟು ದೊಡ್ಡಗಿದೆಯಾ ನೀನು? ನಾನು ನೀರಲ್ಲೂ ಇರ್ತೀನಿ, ಭೂಮಿ ಮೇಲೂ ಇರ್ತೀನಿ, ನಿನಗೆ ಆ ಥರ ಎಲ್ಲ ಇದು ಮಾಡಲಿಕ್ಕಾಗತ್ತಾ, ಜಿಗ್ಲಿಕ್ಕಾಗತ್ತಾ ಅಂತೆಲ್ಲ ಹೇಳುತ್ತೆ. ನೀನು ಸ್ನೇಹಿತ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಅಲ್ಲಿಂದ ಇದಕ್ಕೆ ಬೇಜಾರಾಗ್ಬಿಡುತ್ತೆ ಆನೆಗೆ. ಬೇಜಾರು ಮಾಡ್ಕೊಂಡು ಮುಂದೆ ಬಂದ ಅದಕ್ಕೊಂದು ನರಿ ಸಿಗುತ್ತೆ. ನರಿ ಕೇಳುತ್ತೆ, ನರಿ ನೀನು ಸ್ನೇಹಿತ ಆಗ್ತೀಯಾ ಅಂತ. ಅದಕ್ಕೆ ನರಿ ಹೇಳುತ್ತೆ, ಕ್ಷಮಿಸು ಆನೆ ಅಣ್ಣ, ನೀನೆಲ್ಲಿ ನಾನೆಲ್ಲಿ, ನೀನು ತುಂಬ ದೊಡ್ಡ ವ್ಯಕ್ತಿ, ನಿನ್ನ ಆಕಾರ ದೊಡ್ಡದು, ನಮಗೂ ನಿಮಗೂ ಹೊಂದೋದಿಲ್ಲ, ನನ್ನ ಯೋಚನಾ ಲಹರಿ ಬೇರೆ, ನಿನ್ನ ಯೋಚನಾ ಲಹರಿನೇ ಬೇರೆ ಅಂತ ಹೇಳುತ್ತೆ. ಇದಾದಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ, ಎಲ್ಲ ಪ್ರಾಣಿಗಳು ಓಡ್ಕೊಂಬರ್ತಾ ಇರ್ತದೆ. ಅಂದರೆ ಈ ರ್ಯಾಬಿಟ್ಟು, ಫಾಕ್ಸು, ಜಿಂಕೆ ಎಲ್ಲದೂ ಓಡ್ಕೊಂಬರ್ತಾ ಇರುತ್ತೆ. ಒಂದು ನರಿ ನಿಲ್ಲಿಸ್ಬಿಟ್ಟು ಆನೆ ಕೇಳಿದೆ, ಯಾಕೆಲ್ಲ ಓಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಇಲ್ಲ, ಒಂದು ಸಿಂಹ ಎಲ್ಲರನ್ನೂ ದಾಳಿ ಮಾಡ್ತಾಯಿದೆ, ಸಿಕ್ನೋನ ಹಿಡ್ಕೊಂಡು ತಿಂತಾ ಇದೆ, ಅದಕ್ಕೋಸ್ಕರ ನಾವೆಲ್ಲ ಓಡ್ತಾ ಇದ್ದೀವಿ ಅಂತ ಹೇಳುತ್ತೆ. ಅದೇ ಕ್ಷಣದಲ್ಲಿ ಆ ಸಿಂಹ ಒಂದು ಜಿಂಕೆನ ಹಿಡ್ಕೊಂಡ್ಬಿಟ್ಟು ಸಾಯಿಸ್ತಾ ಇರ್ತದೆ. ಆವಾಗ ಆನೆ ಹತ್ರ ಹೋಗ್ಬಿಟ್ಟು, ಸಿಂಹ, ಆ ಬಡವ ಜಿಂಕೆನ ಸಾಯಿಸ್ಬೇಡ, ಬಿಟ್ಟುಬಿಡು, ಯಾಕೆ ಅದಕ್ಕೆ ತೊಂದರೆ ಕೊಡ್ತಾ ಇದೀಯಾ ಅಂತ ಹೇಳುತ್ತೆ. ಏಯ್, ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಸಿಂಹ ತನ್ನ ಇದರಿಂದ ಗತ್ತಿಂದ ಹೇಳುತ್ತೆ. ಹೋಗೋ ಅನ್ನತ್ತೆ. ತಕ್ಷಣ ಆನೆಗೆ ಸ್ವಲ್ಪ ಕೋಪ ಬಂದಂಗಾಗಿ ತನ್ನ ಕಾಲಿಂದ ಜಾಡಿಸಿ ಆ ಸಿಂಹಕ್ಕೆ ಒದ್ದುಬಿಡುತ್ತೆ. ಆ ಹೊಡೆತಕ್ಕೆ ಅದು ನೋವು ತಡೆಯೋಕ್ಕಾಗದೆ ಸಿಂಹನಿಂದ ಓಡೋಗ್ಬಿಡುತ್ತೆ. ಆಮೇಲೆ ವಾಪಸ್ ಬಂದುಬಿಟ್ಟು ಆನೆ ಎಲ್ಲ ಪ್ರಾಣಿಗಳು ಹೇಳುತ್ತೆ, ಈಗೇನು ತೊಂದರೆ ಇಲ್ಲ, ಆ ಸಿಂಹ ಓಡೋಗಿದೆ, ನೀವೆಲ್ಲ ಆರಾಮಾಗಿರ್ಬೋದು ಅಂತ ಹೇಳುತ್ತೆ. ಅವಾಗೆಲ್ಲ ಪ್ರಾಣಿಗಳು ಹೇಳ್ತವೆ, ನೀವು ನನ್ನ ಸ್ನೇಹಿತ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾವೆಲ್ಲ ಹೇಳಿದ್ವಿ, ಆದರೆ ನೀನು ನಿಜವಾದ ಸ್ನೇಹಿತ ಅಂತ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡುವವನೇ ನಿಜವಾದ ಸ್ನೇಹಿತ. ಅಂದರೆ ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಸೊ ಇಲ್ಲೂ ಕೂಡ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್. ಥ್ಯಾಂಕ್ ಯು ಗೆಳೆಯರೆ.